Hi everyone, welcome to my ಚಾನಲ್. ಸೊ ನಾನು ಆ್ಯಕ್ಚುಲಿ ಹೊಸದಾಗಿ ನಾನು ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ದೀನಿ. ನಾನು ಇದಕ್ಕಿಂತ ಮುಂಚೆನೂ ಮಾಡಬೇಕು, ನಂದು ಇನ್ನೊಂದು ಬೇರೆ ಚಾನಲ್ ಇತ್ತು. ಸೊ ಅದನ್ನು ಕ್ಲೋಸ್ ಮಾಡಿ ಇದು ಹೊಸ ಚಾನೆಲ್ ನಾನು ಓಪನ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಸಾಕಷ್ಟು ವೀಡಿಯೋಸ್ನ ನೋಡೀನಿ ಯೂಟ್ಯೂಬ್ನಲ್ಲಿ ರಾಯರ್ ಬಗ್ಗೆ. ಎಷ್ಟೋ ಮಂದಿ ಇನ್ಫಾರ್ಮೇಷನ್ಸ್ ಕೊಡ್ತಾಯಿದ್ರು. ಸೊ ನನ್ನ ಎಕ್ಸ್ಪೀರಿಯನ್ಸ್ನು ಶೇರ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ನಿಮ್ಮದು ಡೌಟ್ಸ್ ಏನಾರು ಇತ್ತು ಅಂತಂದರೆ ರಾಯರ್ ಬಗ್ಗೆ ಅದನ್ನು ನಾನು ಕ್ಲಿಯರ್ ಮಾಡಬೇಕು ಅಂದ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಎಷ್ಟೋ ಮಂದಿ ವೀಡಿಯೋಸ್ ನೋಡೀನಿ, ಬಟ್ ಸಮ್ ಪೀಪಲ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಇದ್ದಾರೆ. ರಾಯರ್ದು ವ್ರತ ಆಗಲಿ ಮಂತ್ರ ಆಗಲಿ. ಸೊ ಸಮ್ ಆಫ್ ದ ವೀಡಿಯೋಸ್ ಹ್ಯಾಂಗಿದೆ ಅಂದರೆ ಏನಂದ್ರೆ ಅವರು ಈ ಮಂತ್ರ ಓದಿ ಅಂದ್ಕೊಂಡು ಗಾಯತ್ರಿ ಮಂತ್ರ ಅಂಬೋದು ಇನ್ನೊಂದು ಯಾವುದೋ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾನು ನಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ನಾನು ರಾಯರ್ನ ನಾನು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗಿ ನಾನು ದರ್ಶನ ಮಾಡಿದ್ದು ಆಲ್ಮೋಸ್ಟ್ 2010 ಹೋಗಿದ್ದೆ. 2010 ನಾನು ರಾಯರ್ ಕಡೆ ಹೋಗಿ ನಾನು ದರ್ಶನ ಮಾಡಿದ್ದೆ. ನಾನು ಅಮೇರಿಕನಾಗ ಇರ್ತೀನಿ. ಸೊ ನಾನು ರಾಯರ್ಗೆ 2010 ಹೋಗಿ ಬೇಡ್ಕೊಂಡಿದ್ದೆ. ನಂಗೆ ಇಮಿಗ್ರೇಷನ್ದು ವೀಸಾದ ಬಗ್ಗೆ ಇದು ಎಲ್ಲನೂ ಬೇಡ್ಕೊಂಡು ಬಂದಿದ್ದೆ. ಅಂದ್ಕೊಂಡಂಗೆ ನಂಗೆ ಕೊಟ್ಟಮೇಲೆ ಆಲ್ ಆಫ್ ಎ ಸಡನ್ ನಾನು 2024 ಸೆಪ್ಟೆಂಬರ್ ಟೈಮ್ನಲ್ಲಿ ನಾನು ಜಾಬ್ ಮಾಡ್ತಾಯಿದ್ದೆ. ಆ್ಯಂಡ್ ಆಲ್ ಆಫ್ ಎ ಸಡನ್ ನಾನು ಯೂಟ್ಯೂಬ್ ಬ್ರೌಸ್ ಮಾಡೋ ಮುಂದೆ ರಾಯರ್ ಫೋಟೋ ಕಾಣಿಸಿದ್ಮೇಲೆ ಇಮ್ಮಿಡಿಯೇಟ್ಲಿ ಆ್ಯಸ್ ಸೂನ್ ಆಸ್ ನಾನು ಫೋಟೋ ನೋಡಿದೆ ಆ್ಯಂಡ್ ಚೇಂಜಸ್ ಸ್ಟಾರ್ಟ್ ಆದವು ನನ್ನ ಲೈಫ್ನಲ್ಲಿ. ಸಡನ್ನಾಗಿ ರಾಯರು ನನಗೆ ಕರೆಸ್ಕೊಂಡ್ರು. ಆಲ್ ಆಫ್ ಎ ಸಡನ್ ನಂಗೆ ಇಂಡಿಯಾಗೆ ಬರಬೇಕಾಯ್ತು. ಆಮೇಲೆ ನಾನು ಮಂತ್ರಾಲಯಕ್ಕೂ ಹೋಗಿದೆ. ಅವ್ರಿಗೆ ದರ್ಶನ ನನಗೆ 5-6 ಟೈಮ್ಸ್ ಆಗಿದೆ ಮಂತ್ರಾಲಯನಲ್ಲಿ. ಸೊ ಬಂದಮೇಲೆನೂ ನಮ್ಮದು ಅಲ್ಲಿ ಮನೆ ಇತ್ತು. ಮನೆ ಕಡೆ ನಾನು ಪ್ರಸಾದ, ಬೃಂದಾವನ ಫೋಟೋ, ರಾಯರ್ ಬೃಂದಾವನ ಇವೆಲ್ಲ ತೊಗೊಂಡು ಮನೆಗೆ ಇಂಡಿಯಾನಾಗಿದ್ದಿದ್ದು ಮನೆಗೆ ಬಂದಿದ್ವಿ. ವಿತಿನ್ 2 to 3 days ನಾವು ಬಂದಮೇಲೆ ನಮ್ಮ ಮನೆಗೆ ಆಕಳ ಬಂತು, ಗರ್ಭಿಣಿ ಆಕಳ ಬಂದು ನಮ್ಗೆ ದರ್ಶನ ಕೊಟ್ಟು ಹೋತು. ಆದಮೇಲೆ ನಾನು ಇಮಿಗ್ರೇಷನ್ದಾಗಲಿ ಅಮೇರಿಕಾಗೆ ಬಂದಮೇಲೆ ಇಮಿಡಿಯೇಟ್ಲಿ ನಾನು ಏನು ನೋಡ್ತೀನಿ ಅಂತಂದರೆ ನಾವು US ಬಂದಮೇಲೆ ನಮ್ಮ ಸೂಟ್ ಕೇಸ್ ಎಲ್ಲ ಕಳೆದೋಗಿತ್ತು. ಬಟ್ ಓನ್ಲಿ ಯಾವ ಸೂಟ್ ಕೇಸ್ನಾಗ ರಾಯರ್ ಫೋಟೋ ಪ್ರಸಾದ ಇದೆ, ಓನ್ಲಿ ಆ ಸೂಟ್ ಕೇಸ್ ನಮ್ಗೆ ಸಿಕ್ತು. ಸೊ ಹಂಗೆ ಬಂದಮೇಲೆ ಆಮೇಲೆ ಆಮೇಲೆ ನಂಗೆ ರಿಯಲೈಸ್ ಆಯ್ತು ಎಷ್ಟೋ ದಿವಸ ಆಮೇಲೆ ಏನಂದ್ರೆ ನಮ್ಮ ಮನೆಗೆ ಆಕಳ ಬಂದಿತ್ತು, ಯಾರೋ ಅಲ್ಲ ರಾಯರೇ ಅಂದ್ಕೊಂಡು. ಅದು ನಿಂಗೆ ಅರ್ಥ ಮಾಡೋ ಹಂಗೆ ರಾಯರೇ ಹೇಳ್ತಾರೆ. ಆ್ಯಕ್ಚುಲಿ ನಿಮಗೆ ತಿಳಿಸ್ಕೊಡ್ತಾರೆ. ಆದಮೇಲೆ ನಾನು ಸಾಕಷ್ಟು ಪವಾಡ ನೋಡಿದೆ. ಎಷ್ಟೋ ಮಂದಿ ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಹಾಕ್ತಾಯಿದ್ರು, ಅದು ಗಾಯತ್ರಿ ಮಂತ್ರ ಅಂಥೇಳಿ. ನಾನು ಒಂದೇ ಒಂದು ಯೂಟ್ಯೂಬ್ ಚಾನಲ್ನ ಫಾಲೋ ಆಗ್ತೀನಿ. ಆ ಯೂಟ್ಯೂಬ್ ಚಾನಲ್ ಏನು ಅಂದರೆ ಪರಿಮಳ ಗ್ರಂಥ ಅಂದ್ಕೊಂಡು, ಅವರು ಆಚಾರ್ಯ ಏನು ಹೇಳ್ತಾ ಇದ್ದಾರೆ ಅಲ್ಲಿ ಪರಿಮಳ ಗ್ರಂಥ ಯೂಟ್ಯೂಬ್ ಚಾನಲ್ನಲ್ಲಿ, ಅವರು ಕಂಪ್ಲೀಟಾಗಿ ರಾಯರ ಪರಿಮಳ ಗ್ರಂಥ ಓದಿ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ನಮ್ಗೆ ಪ್ರತಿಯೊಂದು ಅಧ್ಯಾಯ ತಿಳಿಸ್ಕೊಡ್ತಾ ಇದ್ದಾರೆ. ಅವರೇ ನಮ್ಗೆ ಸಜೆಸ್ಟ್ ಏನು ಮಾಡಿದರು ಅಂದ್ರೆ, ಗಾಯತ್ರಿ ಮಂತ್ರ ಎಂಬುದು ಅದೇ ವೆಂಕಟನಾಥಾಯ ವಿದ್ಮೆ ಎಂಬುದು ಎಕ್ಸಿಸ್ಟ್ ಆಗೋದಿಲ್ಲ. ಓನ್ಲಿ ಮೂಲ ಮಂತ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ್ವೆ. ಇದೇ ಮೂಲ ಮಂತ್ರ ನಾವು ಓದಬೇಕು ಅಂದ್ರೆ ನಮ್ಗೆ ರಾಯರ ಅನುಗ್ರಹ ಗೊತ್ತಾಗ್ತದೆ. ಈ ಗಾಯತ್ರಿ ಮಂತ್ರ ಎಂಬುದು ಎಂದೂ ನಾವು ಮಂತ್ರಾಲಯನಲ್ಲೂ ಕೇಳಂಗಿಲ್ಲ. ಯಾರೂ ನಮ್ಗೆ ಹೇಳಿಲ್ಲ, ಯಾರು ಅಂದ್ರೆ ಆಚಾರ್ಯಗಳು ಯಾರೂ ಹೇಳಿಲ್ಲ ನಮ್ಗೆ. ಜಸ್ಟ್ ವೈರಲ್ ಆಗಿದ್ದು ಮೆಸೇಜ್ ಅದು. ಸೊ ನೀವು ಅದು ಮಂತ್ರ ಯಾವುದು ಎಫೆಕ್ಟ್ ಆಗೋದಿಲ್ಲ ಅಂತ ಮಂತ್ರ ಹೇಳಿ ನೀವು ಡಿಸಪಾಯಿಂಟ್ ಆಗಬೇಡ್ದು, ಯಾಕೂ ನನ್ನ ಕೆಲಸ ಆಗಿಲ್ಲ ಅಂತ. ಸೊ ನೀವು ನೋಡಬೇಕು. ಸೊ ಮೂಲ ಮಂತ್ರನೇ ನೀವು ಓದಬೇಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ್ವೆ. ಇದೇ ಮೂಲ ಮಂತ್ರ ನೀವು ಓದಬೇಕು. ರಾಯರ್ದು ಡಿಫ್ರೆಂಟ್ ವ್ರತಗಳು ಇದು ಇದೆ.
ಬಟ್ ಅವರು ಪರಿಮಳ ಗ್ರಂಥ ಎಂಬ ಯೂಟ್ಯೂಬ್ ಚಾನಲ್ ಅವರು ಗ್ರಂಥದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂದ್ರೆ ರಾಯರ ಹೂಪ್ರಸಾದ ಲೆಫ್ಟ್ ಸೈಡ್ನಿಂದ ಬಿದ್ದರೆ ಏನು ಎಫೆಕ್ಟ್, ರೈಟ್ ಸೈಡ್ನಿಂದ ಬಿದ್ದರೆ ಏನು ಎಫೆಕ್ಟ್ ಆಗುತ್ತೆ ಅಂಥೇಳಿ ನಾನು ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಅದ್ರ ಬಗ್ಗೆ. ಆಮೇಲೆ ಯಾವ ಟೈಪ್ ಆಫ್ ಹೂ ಅಂದರೆ ರಾಯರಿಗೆ ಇಷ್ಟ ಅದನ್ನು ಹೇಳ್ಕೊಟ್ಟಿದ್ದಾರೆ. ಅದಕ್ಕೂ ಒಂದು ನಾನು ವಿಡಿಯೋ ಮಾಡ್ತೀನಿ. ಆಮೇಲೆ ರಾಯರದು ವಿಗ್ರಹ ನೀವು ಫೋಟೋ ಆಗಲಿ, ವಿಗ್ರಹ ಆಗಲಿ, ಮಂತ್ರಾಲಯ ಇದು ಬೃಂದಾವನ ಆಗಲಿ, ನೀವೇನು ತಂದ್ರೂ ನೀವು ಮಂತ್ರಾಲಯದಿಂದ ತರಬೇಕು, ಅಂದ್ರೆ ಅದು ಒರಿಜಿನಲ್ ಇರ್ತದೆ. ಸೊ ಯಾವುದು ಬ್ಯಾರಿ ಶಾಪ್ನಲ್ಲಿ ನೀವು ತೊಗೊಂಡು ಅದನ್ನು ಡಿಫೆಕ್ಟಿವ್ ಇತ್ತಪ್ಪ ಅಂದ್ರೆ ಅದು ನಿಮ್ಗೆ ಬೇರೆ ಟೈಪ್ ಆಫ್ ಎಫೆಕ್ಟ್ಸ್ ಕೊಡಬಾರ್ದು ಅಂತಲೇ ನಂದು ಮೆಸೇಜ್. ಆಮೇಲೆ ಇನ್ನೊಂದು ವ್ರತದ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಗೆ ಮಿನಿಮಮ್ 9 ಗುರುವಾರ ಮಾಡ್ಬೇಕು. ನಾನು ಎಷ್ಟೋ ಮಂದಿ ನೋಡಿದೆ ಯೂಟ್ಯೂಬ್ನಲ್ಲಿ 5 ಗುರುವಾರನೇ ಮಾಡ್ತಾರೆ. 5 ಗುರುವಾರ ಎಫೆಕ್ಟ್ ಆಗೋದಿಲ್ಲ ಅಂತಲ್ಲ, ಆಗ್ತದೆ, ಎಫೆಕ್ಟ್ ಆಗ್ತದೆ. ಬಟ್ ಮೇಜರ್ ಟ್ರಾನ್ಸಿಷನ್ ಅಂಬೋದು ಆಫ್ಟರ್ 5th ವೀಕ್ ಆರ್ 6th ವೀಕ್ ನೀವು ನೋಡ್ತೀರಿ. ನೀವು ಅದರ ಚೇಂಜಸ್ ನೀವು ನೋಡೋದಂಬೋದು ಆಫ್ಟರ್ 5th ಆರ್ 6th ವೀಕ್ ನೀವು ನೋಡ್ತೀರಿ. ಸೊ ಭಾಳಷ್ಟು ಮಂದಿ 5 ಗುರುವಾರನೇ ಮಾಡ್ತಾರೆ. ಆಮೇಲೆ 3 ಗುರುವಾರ ಆಗಲಿ 5 ಗುರುವಾರ ಆಗಲಿ ನೀವು ನೋಡ್ತೀರಿ ಆಗಲಿ. ದಟ್ ಈಸ್ ನಾಟ್ ದ ಆ್ಯಕ್ಚುಯಲ್ ಚೇಂಜ್. ಬಟ್ ನೀವು ಡ್ರಾಸ್ಟಿಕ್ ಚೇಂಜ್ ಅಂಬೋದು 5th 6th ಗುರುವಾರ ಆದಮೇಲೆ ನೋಡ್ತೀವಿ. 9 ಗುರುವಾರ ಅಂಬೋದು ಮಿನಿಮಮ್ ನೀವು ಮಾಡಬೇಕು. ಆಮೇಲೆ ನಿಮ್ಮದು ಜಲ್ದಿ ಕರ್ಮಗಳು ಕಳಿಬೇಕು, ಆಮೇಲೆ ನಿಮ್ಮದು ರಿಸಲ್ಟ್ ಗೊತ್ತಾಗಬೇಕು ಅಂತಂದರೆ 11 ತುಪ್ಪದ ದೀಪ ಆಗಲಿ, 21 ತುಪ್ಪದ ದೀಪ ಹಚ್ಬೋದು ನೀವು. ಇಲ್ಲಾಂದ್ರೆ 5 ಎಳೆ ತುಪ್ಪದ ದೀಪನೂ ನೀವು ಹಚ್ಬೋದು. 5 ತುಪ್ಪದ ದೀಪ ಸಣ್ಣ ಪ್ರಣತಿ ಇರ್ತಾವಲ್ಲ ದೀಪಾವಳಿಗೆ ಯೂಸ್ ಮಾಡೋದು, ಅಂಥದ್ರೊಳಗೂ ನೀವು ಹಚ್ಚಿ ನೀವು ಪೂಜೆ ಮಾಡ್ಬೋದು. ಸೊ ನಾನು ಪ್ರತಿ ಗುರುವಾರ ರಾಯರಿಗೆ ಹಿಂಗೆ ಹೂ ಪ್ರಸಾದ ತೊಗೊಂಬಂದು ಮಣ್ಣಿನ ದೀಪ ಒಳಗೆ ನಾನು ದೀಪ ಹಚ್ಚಿ ಅವ್ರಿಗೆ ಮಂಗಳಾರತಿ ಮಾಡ್ತೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ. ಅದು ಫಸ್ಟ್ ಟೈಮ್ ನೀವು ಮಾಡ್ಲಿಕ್ಕತ್ತೀರಿ ಅಂದರೆ ಬ್ರಾಹ್ಮಿ ಮುಹೂರ್ತನಾಗಿದ್ದು ಸಂಕಲ್ಪ ನೀವು ತೊಗೋಬೇಕು. ಸಂಕಲ್ಪ ತೊಗೊಂಡು ಎಷ್ಟು ವಾರ ಮಾಡ್ತಾ ಇದ್ದೀರಿ ಎಂಬುದು. ನಾನು ಭಾಳಷ್ಟು ಮಂದಿ ನೋಡಿ 5 ಗುರುವಾರ ಮಾಡಿ ನಮ್ಗೆ ರಿಸಲ್ಟ್ಸ್ ಕಾಣಿಸ್ತದೆ ಇಲ್ಲಂತಲ್ಲ, ಅಂದ್ರೆ ಸ್ವಲ್ಪ ಚೇಂಜಸ್ ಗೊತ್ತಾಗ್ತದೆ. ಆಗಲಿ ನೀವು ಆ್ಯಕ್ಚುಯಲ್ ಚೇಂಜಸ್ ಅಂಬೋದು 9 ಗುರುವಾರನ ಮಾಡಿದಾಗನೇ ನಿಮ್ಗೆ ಆ್ಯಕ್ಚುಯಲ್ ಚೇಂಜಸ್ ಅಂಬೋದು ನೀವು ನೋಡ್ತೀರಿ. ನೋಡಿ ಆಮೇಲೆ ಜಲ್ದಿ ನಿಮ್ಗೆ ನಿಮ್ಮ ಕರ್ಮಗಳು ಕಳ್ಕೊಂಡು ಮಾಡಬೇಕು, ರಿಸಲ್ಟ್ಸ್ ಕಾಣಿಸ್ಬೇಕು ಅಂತಂದ್ರೆ ಬೇಸಿಕಲಿ 5, 6, 5th ಇಲ್ಲಾಂದ್ರೆ 6th ಗುರುವಾರಕ್ಕೆ ಗೊತ್ತಾಗುತ್ತೆ. ಬಟ್ 11 ತುಪ್ಪದ ದೀಪ ತನಕ ನೀವು ಹಚ್ಬೋದು. ಹಚ್ಚಿ ನೀವು ರಾಯರದು ಸೇವೆ ಮಾಡ್ಬೋದು. ಅದು ಸಹ ನೀವು ಉಪವಾಸ ಆಗಿರ್ಬೇಕು. ಉಪವಾಸ ಅಂದರೆ ಹಿಂಗೆ ಸಾತ್ವಿಕ್ ಫುಡ್ ತಿನ್ನಬೇಕು. ಆಮೇಲೆ ಉಳ್ಳಾಗಡ್ಡಿ, ಈರುಳ್ಳಿ, ಬೆಳ್ಳುಳ್ಳಿ ತಿನ್ನಬಾರ್ದು. ಆಮೇಲೆ ರಾಯರಿಗೆ ನಾನು ಇನ್ನೊಂದು ಎಷ್ಟೋ ಪ್ರಯತ್ನ ಮಾಡ್ತಾಯಿದ್ದೆ. ನಮ್ಗೆ ರಾಯರದು ಸೇವಾ ಆನ್ಲೈನ್ ಬುಕ್ಕಿಂಗ್ ಮಾಡಲಿಕ್ಕೆ ಏನಂದರೆ ಮಂತ್ರಾಲಯದ್ದು ವೆಬ್ಸೈಟ್ ಇದೆ ಆಗಲಿ, ಅದು ಓನ್ಲಿ ಇಂಡಿಯನ್ ಪೇಮೆಂಟ್ಸೇ ತೊಗೋತಾರೆ. ಅದನ್ನು ನಾನು ಎಷ್ಟೋ ಟ್ರೈ ಮಾಡ್ತಾಯಿದ್ದೀನಿ ಅಟ್ ದ ಸೇಮ್ ಟೈಮ್. ಓಕೆ. ಆಮೇಲೆ ಇನ್ನೊಂದು ಎಷ್ಟೋ ಮಂದಿ ಎಷ್ಟೋ ಕಂಪ್ಲೇಂಟ್ಸ್ ಕೊಡ್ತಾಯಿದ್ರು. ಏನಂದರೆ ಹಿಂಗೆ ಮಾಡೀವಿ ಆಗಲಿ ನೆಗೆಟಿವ್ ಆಯಿತು, ರಾಯರ್ದು ಹಿಂಗಾಯಿತು, ನೆಗೆಟಿವ್ ಎಫೆಕ್ಟ್ ಆಯಿತು ಅಂದ್ಕೊಂಡು. ನಾನು ಒಂದು ಹೇಳ್ತೀನಿ, ರಾಯರಂಬೋರು ಬೃಂದಾವನಲ್ಲೇ ಇದ್ದಾರೆ, ಇಲ್ಲೇ ಇದ್ದಾರೆ, ಭೂಮಿನಾಗೆ ಇದ್ದಾರೆ ಇನ್ನು. ಸೊ ಬೇರೆಯವರು ದೇವ್ರನ್ನ ಕಂಪೇರ್ ಮಾಡಿದ್ರೆ ರಾಯರು ಜಲ್ದಿ ರೆಸ್ಪಾಂಡ್ ಆಗ್ತಾರೆ. ಆಮೇಲೆ ನಾವು ಏನು ಮಾತಾಡ್ತೀವಿ ಎಂಬುದು ಅವರು ಕೇಳಿಸ್ಕೊತಾರೆ. ಸೊ ಅದಕ್ಕೆ ನಾವು ಏನಾರೇ ಕೇಳೋ ಟೈಪ್ನಾಗ ನಾವು ಹೆಂಗೆ ಕೇಳಬೇಕಂತಂದರೆ, ವಿಷ್ಣು ಹೆಂಗೆ ಕೇಳಬೇಕಂದ್ರೆ ಪಾಸಿಟಿವ್ ಎಫರ್ಮೇಷನ್ ಇರಬೇಕು. ಅಂದರೆ ನನಗೆ ಹಿಂಗೆ ಫುಲ್ ಟೈಮ್ ಜಾಬ್ ಸಿಗಬೇಕು ಇಲ್ಲೇ, ಆಮೇಲೆ ನನಗೆ ಈ ಹುಡುಗನ ಜೊತೆ ನಂದು ಲಗ್ನ ಆಗಬೇಕು, ಹಂಗೆ ಪಾಸಿಟಿವ್ ಎಫರ್ಮೇಷನ್ನಾಗ ನೀವು ರಾಯರನ್ನ ಬೇಡ್ಕೋಬೇಕು. ಪ್ರತಿ ಗುರುವಾರ ಕನ್ಸಿಸ್ಟೆಂಟ್ ಅದೇ ಡಿಸೈರ್ನ ನೀವು ಬೇಡ್ಕೋದು ಇರಬೇಕು. ಅಂದ್ರೇ ನೀವು ರಿಸಲ್ಟ್ಸ್ ನೋಡ್ತೀರಿ. ಆಮೇಲೆ ಇನ್ನೊಂದೇನು ಅಂದರೆ, ಆಮೇಲೆ ಎಷ್ಟೋ ಮಂದಿ ನಾನು ನೋಡಿದ್ದೀನಿ. ಈಗ ಸಪೋಸ್ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಹೆಂಗೆ ಬೇಡ್ಕೋಬಾರ್ದು ಎಂಬುದು ನಾನು ಹೇಳ್ತೀನಿ. ಈಗ ಸಪೋಸ್ ನನ್ನ ಗ್ರೂಪ್ ಆಫ್ ಫ್ರೆಂಡ್ಸ್ ಯಾರೋ ಇದ್ದಾರೆ, ಅವರು ನಾನು ಹೋಗಿ ರಾಯರ ಬಗ್ಗೆ
ರಾಯರಿಗೆ ಹೇಳ್ತೀನಿ. ನನಗೆ ಗ್ರೂಪ್ ಆಫ್ ಫ್ರೆಂಡ್ಸ್ ಇದ್ದಾರೆ, ಬಟ್ ನನ್ನ ಇಂಟೆನ್ಷನ್ ಏನು ಅಂದರೆ ಅವರು ನನ್ನ ಸಂಗತ ಫ್ರೆಂಡ್ಶಿಪ್ ಆಗಬೇಕು, ನನ್ನ ಸಂಗತ ಗೆಟ್ ಅಲಾಂಗ್ ಆಗಬೇಕು, ಅದು ನನ್ನ ಇಂಟೆನ್ಷನ್. ಬಟ್ ನೀವು ಹೋಗಿ ರಾಯರಿಗೆ ಹಿಂಗೆ ಅವ್ರು ತ್ರಾಸು ಕೊಡ್ತಾಯಿದ್ದಾರೆ, ಇವ್ರ ಕಡೆಯಿಂದ ನಂಗೆ ಕೆಟ್ಟಾಗ್ತಾ ಇದೆ, ಹಂಗೆ ನೆಗೆಟಿವ್ ಹೇಳಲಿಕ್ಕೆ ಹೋಗ್ಬೇಡ್ರಿ. ಓನ್ಲಿ ಪಾಸಿಟಿವ್ ಎಫರ್ಮೇಷನೇ ಹೇಳ್ರಿ. ಏನಂದ್ರೆ ನಂಗೆ ಅವ್ರ ಜೊತೆ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಬೇಕಾಗಿದೆ, ನಂಗೆ ಅವ್ರ ಜೊತೆ ಇರಬೇಕಾಗಿದೆ, ಅವ್ರ ಫ್ರೆಂಡ್ಶಿಪ್ ನಂಗೆ ಬೇಕು ಅಂಬೋದು ಹಿಂಗೆ ಪಾಸಿಟಿವ್ ಎಫರ್ಮೇಷನ್ ಹೇಳಿದ್ರೆ ನಿಮ್ಗೆ ಅವ್ರ ಸಂಗತಿ ಕೂಡಿಸ್ಕೊಡೋ ಪ್ಲ್ಯಾನಿಂಗ್ನಾಗ ಇಡ್ತಾರೆ. ಇಲ್ಲ ಅವ್ರ ಕಡೆಯಿಂದ ನಿಮ್ಗೆ ಕೆಟ್ಟಾಗ್ತಾ ಇದೆ ಅಂದರೆ ಅವ್ರನ್ನ ಕಟ್ ಆಫ್ ಮಾಡಿಬಿಡ್ತಾರೆ, ಅಂದ್ರೆ ಅನ್ನೆಸರಿ ಪೀಪಲ್ನ ಕಟ್ ಆಫ್ ಮಾಡಿಬಿಡ್ತಾರೆ. ಸೊ ಟ್ರೈ ಟು ಕೀಪ್ ಇಟ್ ಅ ಪಾಸಿಟಿವ್ ಇನ್ಫಾರ್ಮೇಷನ್, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಂದರೆ, ನೀವು ಪೂಜೆ ಮಾಡಿದಾಗ ಬೆಳಗ್ಗೆ ನೀವು ಹೂವು ಹಾಕಿರಿ ಅದನ್ನು. ಸೊ ರಾಯರಿಗೆ ಬೇಸಿಕಲಿ ಯೆಲ್ಲೋ ಆ್ಯಂಡ್ ಆರೆಂಜ್ ಕಲರ್ ಹೂವನ್ನೇ ಹಾಕ್ತೀನಿ ನಾನು ಬೃಂದಾವನ ಮೇಲೆ, ಆಮೇಲೆ ಫೋಟೋ ಮೇಲೆ ಆಗಲಿ. ಆಮೇಲೆ ಬೃಂದಾವನ್ಗೆ ಹೆಣ್ಮಕ್ಳು ಅಭಿಷೇಕ ಮಾಡಬಾರ್ದು ಅಂತ ಹೇಳಿದರು. ನಾನು ಮಾಡ್ತಾ ಇಲ್ಲ, ಬರೀ ಗಂಧ ಹಚ್ಚಿ ಪೂಜೆ ಮಾಡ್ತೇನೆ ಅಷ್ಟೇ. ನೈವೇದ್ಯಕ್ಕೆ ಹಾಲು ಏನಾರೇ ಇಡ್ತೀನಿ ನೈವೇದ್ಯಕ್ಕೆ. ಆಮೇಲೆ ರಾಯರದು ಪೂಜಾ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ತೀನಿ. ಸೂರ್ಯೋದಯ ಆಗೋದ್ರಾಗೇ ಮುಗಿದ್ಬಿಟ್ಟಿರಬೇಕು. ಆಮೇಲೆ ಪೂಜಕ್ಕೂ ಆರೆಂಜ್ ಆರ್ ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡು ಮಾಡ್ತೀವಿ. ಆಮೇಲೆ ಅದೇ ಆ್ಯಸ್ ಎ ಸೆಡ್ 5th ವೀಕ್ ಇಲ್ಲ 6th ವೀಕ್ನಾಗ ನೀವು ಚೇಂಜಸ್ ನೋಡ್ತೀರ. ಸಮ್ ಚೇಂಜಸ್ ಯು ವಿಲ್ ಸ್ಟಾರ್ಟ್ ಸೀಯಿಂಗ್. ಆಮೇಲೆ ಇನ್ನೊಂದು ಏನಂದರೆ 5-6th ವೀಕಿಗೆ ನಿಮ್ಗೆ ಭಾಳ ಟೆನ್ಷನ್ ಅಂಬೋದು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಹೇಗೆ ಅಂದರೆ ನಿಮ್ಗೆ ನಿಮ್ಮದು ಎಲ್ಲ ಕಡೆ ಏನಾರ ನೆಗೆಟಿವ್ ಇತ್ತು ಅಂದರೆ ಎಲ್ಲನೂ ಬ್ಲಾಕ್ ಮಾಡಿಬಿಡ್ತಾರೆ. 5th-6th ವೀಕ್ನಾಗ ನೀವು ನೋಡ್ತೀರಿ ಚೇಂಜಸ್ಸು, ಏನು ನೆಗೆಟಿವ್ ಇದೆ ಅಂಬೋದು ಚೇಂಜ್ ಮಾಡಿ ನಿಮ್ಗೆ ಒಂದೇ ಒಂದು ಸೋರ್ಸ್ ಆಫ್ ಸಮ್ ಚೇಂಜಸ್ ಅಂಬೋದು, ಒಂದು ಸೋರ್ಸ್ ಎಲ್ಲಿಂದೋ ನಿಮ್ಗೆ ಇನ್ಫಾರ್ಮೇಷನ್ ಸಿಗೋದು, ಇಲ್ಲಾಂದ್ರೆ ಯಾರೋ ಒಬ್ರು ಕಾಂಟ್ಯಾಕ್ಟ್ ಮಾಡೋದು, ಇಲ್ಲಾಂದ್ರೆ ನಿಮ್ಗೆ ಬೇಸಿಕಲಿ ಏನೋ ಒಂದು ಚೇಂಜ್ ಅಂಬೋದು ಐಡಿಯಾ ನಿಮಗೆ ಕೊಡ್ತಾರೆ ಅವರು. ಕೊಟ್ಟ ಆ ಚೇಂಜಸ್ ನೀವು ಯಾವಾಗ ಇಂಪ್ಲಿಮೆಂಟ್ ಮಾಡ್ತೀರ ಆವಾಗ ನೀವು ಹೊಸ ಪರ್ಸನ್ಸ್ ಹಂಗತಾವು ಕಾಂಟ್ಯಾಕ್ಟ್ಸ್ ಬೆಳೆಸ್ತಾರೆ. ನಿಮಗೆ ಜಾಬ್ ಸಿಗ್ಲಿಕ್ಕಾಗಲಿ ಇದಾಗಲಿ ಹಂಗೆ ನಿಮ್ಗೆ ಕಾಂಟ್ಯಾಕ್ಟ್ಸ್ ಬೆಳೆಸಿ ನಿಮ್ಗೆ ಆ ಡೈರೆಕ್ಷನಲ್ಲಿ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಹಂಗೆ ನಾನು ನೋಡಿದ್ದೀನಿ. ಅಂದ್ರೆ ನಾನು ಈವನ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ಸ್ನಾಗೂ ನಾನು ನೋಡಿದೆ, ಜಾಬ್ನಾಗೂ ನಾನು ನೋಡಿದೆ, ಈವನ್ ನನ್ನ ಮೆಡಿಕಲ್ ಕಂಡೀಷನ್ಸ್ನಾಗೂ ನೋಡಿದೆ. ಹಂಗೆ ಎಲ್ಲದ್ರಾಗೂ ನಿಮ್ಗೆ ಹಂಗೆ ಹಾದಿ ತೋರಿಸ್ಕೊಡ್ತಾರೆ ರಾಯರು. ಹಂಗೆ 5th-6th ವೀಕ್ನಲ್ಲಿ ನೀವು ಆ್ಯಕ್ಚುಲಿ ಚೇಂಜಸ್ ನೋಡಿ ಆ ಚೇಂಜಸ್ ನೀವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬರ್ತದೆ. ಸೊ ಅದೊಂದು. ಆಮೇಲೆ ಇನ್ನೊಂದೇನು ಅಂದರೆ ನೀವು ಆ ಡೇನಲ್ಲಿ ನಿಮ್ಗೆ ಬೇಸಿಕಲಿ ನಾನು ಏನಂದರೆ ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಈವನ್ ಬ್ರಾಹ್ಮಿ ಮುಹೂರ್ತದಾಗ ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿನ ದಿವಸ ಎಲ್ಲ ರಾಯರದು ವಿಗ್ರಹ ಆಗಲಿ, ಬೃಂದಾವನ ಆಗಲಿ, ಫೋಟೋ ಆಗಲಿ ಸ್ವಲ್ಪ ತೊಳೆದು ಅದೆಲ್ಲ ಶುಚಿ ಮಾಡಿ ಕ್ಲೀನ್ ಮಾಡಿ ಇಟ್ಕೋತೀನಿ. ಅಲ್ಲಿ ಹೂವು ಹಾಕಿ ಆರೆಂಜ್ ಕಲರ್, ಬೇಸಿಕಲಿ ಆರೆಂಜ್ ಆರ್ ಯೆಲ್ಲೋ ಯಾವುದು ಕಲರ್ ಹೂವು ಸಿಕ್ಕರೆ ಇವು ಎಂಡೋದ್ರಾಗ ನಾನು ಹಾಕೋತೀನಿ. ಆಮೇಲೆ ಡ್ರೆಸ್ನೂ ಅದೇ ಯೆಲ್ಲೋ ಕಲರ್ ಇಲ್ಲ ಆರೆಂಜ್ ಕಲರ್ ಹಾಕೋತೀನಿ. ಪೂಜೆಗಿಷ್ಟೇ ನಾನು ಸಪ್ರೇಟ್ ಬಟ್ಟೆ ಎಂಬುದು ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ. ಸೊ ರಾಯರಿಗೆ ಹಾಲಿನ ಪ್ರಸಾದ ನೈವೇದ್ಯ ಆಗಲಿ, ಆಮೇಲೆ ಹೈಗ್ರೀವ ಪ್ರಸಾದ, ಸಿಹಿ ಪ್ರಸಾದ ಆಗಲಿ, ಹೋಳಿಗೆ ಆಗಲಿ, ಇಂಥವೇನಾರು ಪ್ರಸಾದ ಬೆಳಗ್ಗೆ ಇಟ್ಬಿಡ್ತೀನಿ. ಅದ್ರ ಮೇಲೆ ತುಳಸಿ ಹಾಕ್ತೀನಿ.